Come on, Goli. ಅಪ್ಪ ಮೊಬೈಲು. ಓಯ್ ನನ್ ಮೊಬೈಲ್ ನಿಂತೋಗೋದು ಎಲ್ಲಿ ಬಂತು? ಹೊಡೆದೇ ಹೋಗಿದೆ. ಓಯ್ ಅಪ್ಪ ಈಗೇನ್ ಮಾಡ್ತೀರಾ? ಹೈಟೆಕ್ ಮೊಬೈಲ್ ತಗೊಳ್ಳಿ. ಓಯ್ ನಿಂತ್ಕೋ, ಫ್ಯೂಚರ್ ಮೊಬೈಲ್. ಓಯ್ ನಿಂತ್ಕೊಳ್ಳೋ. ತಗೊಳ್ಳಿ 100 ರೂಪಾಯಿಗೆ ಫ್ಯೂಚರ್ ಮೊಬೈಲ್. 100 ರೂಪಾಯಿಲಿ ಮೊಬೈಲು? ಓಯ್ ಇಟ್ ಐಫೋನ್ ಅಲ್ಲ ತಾನೇ? ಐಫೋನ್ ಅಲ್ಲ, ಇದಂತೂ ನಿಜವಾಗ್ಲೂ ಫ್ಯೂಚರ್ ಮೊಬೈಲ್. ಬೇಕಾದ್ರೆ ನೀವೇ ತಗೊಂಡು ನೋಡ್ಕೊಳ್ಳಿ. ಇದ್ ನೋಡಿ. ಅದೇ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ. ಏನೋ ಮಾಡ್ತಿದ್ದೀರಾ ಅನ್ಸುತ್ತೆ. ಫ್ರೀನಲ್ಲಿ ಪಾಪಡ್ ಮಾಡ್ತಿದ್ದೀರಾ? ಹೌದಾ, ಮಾಡ್ತಾ ಇದ್ದೀರಾ? ಓ ಇಲ್ಲ ಬಿಡೇಣ, ಹಪ್ಪಳ ಅಲ್ಲ, ಮೊಬೈಲ್ ಬಂದಿದೆ ನೋಡಿಲ್ಲಿ. ಅದು ಹಪ್ಪಳದ ರೇಟ್ ಅಲ್ಲಿ. ಓಯ್ ಬಲ್ಲೇಣಿ ಬಲ್ಲೆ, ನಾನಂತೂ ಈ ಫೋನ್ ತಗೋತೀನಿ. ಬೀಳ್ತಾ ಇದ್ದಾನೆ ಬೊಟ್ಟಿಗೆ. ಇಷ್ಟ ಕಮ್ಮಿ ರೇಟ್ ಅಂದ್ರೆ ಈ ಫೋನ್ ನಾನು ತಗೋತೀನಿ. ಇದರಿಂದ ನಾನು ಒಳ್ಳೊಳ್ಳೆ ನ್ಯೂಸ್ ಮಾಡ್ತೀನಿ. ನನಗೂ ಬೇಕು. ಇವಾಗ ಎಲ್ಲಾರು ಬಿದ್ರು. ಒಂದ್ ನಿಮಿಷ. ಅಯ್ಯೋ, ಇವನ್ ಯಾರಪ್ಪ ಬಂದಿದ್ದು? ಅಲ್ಲ, ಒಂದ್ ಮೊಬೈಲ್ಗೆ 100 ರೂಪಾಯಿ ಅಂದ್ರೆ ತುಂಬಾ ಜಾಸ್ತಿ ರೇಟ್ ಆಯ್ತದು ಅಲ್ವಾ? ಸ್ವಲ್ಪ ಕಮ್ಮಿ ರೇಟ್ ಮಾಡ್ಕೊಳಪ್ಪ. ಸರಿ ಆಯ್ತು, 300 ರೂಪಾಯಿ ಕೊಡಿ, 5 ಮೊಬೈಲ್ ತಗೊಳ್ಳಿ. ತಗೋ 300 ರೂಪಾಯಿ. ಎಲ್ರಿಗೂ ಮೊಬೈಲ್ ನ ಕೊಟ್ಬಿಡು. ಇವತ್ ಎಲ್ರಿಗೂ ಕೂಡ ಈ ಮೊಬೈಲ್ ಫೋನ್ ಗಡ ಎಲೆಕ್ಟ್ರಿಕ್ಸ್ ನ ಮಾಲೀಕನಾದ ಜೇಠಾಲಾಲ್ ಚಂಪಕ್ಲಾಲ್ ಗಡ ಕಡೆಯಿಂದ ಎಲ್ರಿಗೂ ಗಿಫ್ಟ್ ತಗೊಳ್ಳಿ. ಈ ಮೊಬೈಲ್ ಅಲ್ಲಿ ಸ್ಪೆಷಲ್ ಗೇಮ್ ಆಡಿ ಹೈ ಸ್ಕೋರ್ ಮಾಡಿ ಲಕ್ಷಾಂತರ ರೂಪಾಯಿ ಗೆಲ್ಲಿ. ತಗೊಳ್ಳಿ. ಅಪ್ಪ ನಂಗೂ ಮೊಬೈಲ್ ತೋರಿಸಿ ಪ್ಲೀಸ್. ಒಳ್ಳೆ ಫೋನು, ಸರಿಯಾಗಿ ಕೆಲಸ ಮಾಡ್ತಿದೆ. ಆದ್ರೆ ಬರೀ 100 ರೂಪಾಯಿ ಯಾಕೆ? ತಪ್ಪು. ಇಷ್ಟೊಂದು ಯೋಚನೆ ಮಾಡಿದ್ರೆ ಮೊಬೈಲ್ ನ ಯಾವಾಗ ಯೂಸ್ ಮಾಡೋದು? ನನ್ ಮೊಬೈಲ್ ನ ಕೊಟ್ಬಿಡು. ಏನೋ ಆಗಿದೆ. 100 ರೂಪಾಯಿಗೆ ಹೈಟೆಕ್ ಮೊಬೈಲ್ ತಗೊಳ್ಳಿ. ಇಷ್ಟು ಕಮ್ಮಿ ಕೊಟ್ಟು ನಾನು ಲೂಟಿ ಮಾಡ್ಬೇಕು ಅಂದ್ರೆ ಕಡಿಮೆಗೆ ಕೊಡ್ಬೇಕಲ್ವಾ ಇದನ್ನ? ಅರೆ ತಗೊಳ್ಳಿ. ಈಗ ಈ ಫೋನ್ ತಗೊಂಡು ಶುರು ಮಾಡ್ತೀನಿ ಹೊಸ ಆಟ. ಬಟನ್ ಅವ್ರು ಒತ್ತಿದ್ರೆ ದುಡ್ಡು ನನಗ್ ಬರುತ್ತಿನ ಮೇಲೆ. ಲೆವೆಲ್ 1 ಕಂಪ್ಲೀಟ್ ಆಗಿದೆ. ಮುಂದಿನ ಲೆವೆಲ್ ಕಂಪ್ಲೀಟ್ ಮಾಡಿ ಮತ್ತೆ ಸರ್ಪ್ರೈಸ್ ಗಿಫ್ಟ್ ತಗೊಳ್ಳಿ. ತಗೊಳ್ಳಿ ಟಪ್ಪು ಅವರಪ್ಪ, ಚಹಾ ಮತ್ತೆ ಬಿಸ್ಕುಟ್ ತಯಾರಾಗಿದೆ. ಅಯ್ಯೋ ತಾಯಿ, ಅಣ್ಣಮ್ಮ, ನನ್ನ ಈ ಸ್ಪೆಷಲ್ ಚಹಾನ ಟಪ್ಪು ಅವರಪ್ಪ ಕುರ್ಚಿ ಕುಡಿಸ್ಬಿಟ್ರಲ್ಲ. ಟಪ್ಪು ಅವರಪ್ಪ, ನಂಗನ್ಸತ್ತೆ ನಿಮ್ಗೆ ಹೊಸ ಮೊಬೈಲ್ ಇಂದ ಅದಾಗಿದೆ ಅಂತ. ಏನ ಲಾಟ್ರಿನಾ? ಅಯ್ಯೋ ಅದಲ್ಲ, ಅದಾದಾಗ ಜನರಿಗೆ ಗೊತ್ತೇ ಆಗಲ್ವಲ್ಲ ಅದು. ಬೆಳಕ? ಅಯ್ಯೋ ಅದಲ್ಲ. ಓಹೋ ದಯಾ, ನೀನು ಅದು ಇದು ಅಂತ ಹೇಳೋ ಅಭ್ಯಾಸ ಯಾವಾಗ ಬಿಡ್ತೀಯಾ? ಹಾ, ಅಭ್ಯಾಸ
ನಂಗನ್ಸತ್ತೆ ನಿಮಗೆ ಈ ಮೊಬೈಲ್ ಅಭ್ಯಾಸ ಆಗೋಗಿದೆ. ದಯಾ ಪಾಯಿಂಟ್ ಮಿಸ್ ಆಗೋಯ್ತು ದಯಾ. ನನ್ನ ಆಟ ಆಡಕ್ ಬಿಟ್ಬಿಡು ಆಯ್ತಾ? ನಲ್ಲವ ವರ್ಕೌಟು. ಏ ಜೇಟಿಯಾ, ನೀನ್ ಮನುಷ್ಯನೋ ಕತ್ತನೋ? ಬಾರ ಇಲ್ಲೇ. ಬಂದೆ ಬಂದೆ ಅಪ್ಪಾಜಿ. ಜೇಟಿಯಾ, ಏ ನನ್ಗೆದ್ದೆ ನನ್ಗೆದ್ದೆ. ಕಾಪಾಡಿ, ಏನಾದ್ರು ಕಾಪಾಡಿ. ಅಯ್ಯೋ ಅಯ್ಯೋ. ಅಯ್ಯೋ. ಶಾಬಾಷ್, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಈಗ ನಿನ್ನ ಹತ್ರ ಇರೋ ತುಂಬಾ ಬೆಲೆ ಬಾಳೋ ವಸ್ತುನ ನನಗೆ ತಂದ್ಕೊಡು. ತುಂಬಾ ಬೆಲೆ ಬಾಳೋ ವಸ್ತುನ. ತುಂಬಾ ಬೆಲೆ ಬಾಳೋ ವಸ್ತು, ತುಂಬಾ ಬೆಲೆ ಬಾಳೋ ವಸ್ತು. ಅರೆ 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 ಸೋದಿ, ಇಳಿಸಯ್ಯ ಸ್ವಲ್ಪ, ಇಳಿಸೋ ಸೋದಿ. ಮಾವನವ್ರೇ, ಅಯ್ಯೋ ತಾಯಿ ಅಣ್ಣಮ್ಮ, ಮಾವನವರಂತೂ ಜೀಪಲ್ಲಿ ಫ್ರಂಟ್ ಮಾಡ್ತಿದ್ದಾರೆ. ಫ್ರಂಟ್ ಅಲ್ಲ ಅಮ್ಮ, ಸ್ಟಂಟ್. ಹಾ ಅದೇ ಅದೇ ಮಾಡ್ತಿದಾರಲ್ಲ. ತಾತ, ಅಯ್ಯಯ್ಯೋ. ಹಿಡ್ಕೊಳೋ. ತಾತ ನೀವು ಹುಷಾರಾಗಿದ್ದೀರಾ? ನಾನೇನೋ ಸರಿಯಾಗಿದ್ದೀನಿ ಕಡೆಯ. ಇವರೆಲ್ಲ ಹುಷಾರಾಗಿದ್ದಾರೆ ತಾನೇ? ಹೌದು ತಾತ. ಅಲ್ಲ, ಇವ್ರ ಧ್ಯಾನ ಎಲ್ಲ ಮೊಬೈಲ್ ಒಳಗೆ ಹೇಗೋ ಇದ್ದಕ್ಕಿದ್ದಂಗೆ ಹೋಗ್ಬಿಡ್ತು. ತುಂಬಾ ಬೆಲೆ ಬಾಳೋಂತ ವಸ್ತು, ತುಂಬಾ ಬೆಲೆ ಬಾಳೋಂತ ವಸ್ತು, ತುಂಬಾ ಬೆಲೆ ಬಾಳೋಂತ ವಸ್ತು, ತುಂಬಾ ಬೆಲೆ ಬಾಳೋಂತ ವಸ್ತು, ಹಾ ಚೇಟ ಅವ್ರೆ, ತುಂಬಾ ಬೆಲೆ ಬಾಳೋಂತ ವಸ್ತು, ತುಂಬಾ ಬೆಲೆ ಬಾಳೋಂತ ವಸ್ತು. ಅಯ್ಯೋ, ಅಪ್ಪ ಅಲ್ಲಿ ನೋಡಿ ಅಪ್ಪ. ಏಯ್, ನಾನ್ ಬ್ರೌನ್ ಹೇರ್ ಅಷ್ಟನ್ನು ಪೇಂಟ್ ಮಾಡ್ಬಿಟ್ಟಿದ್ದೀರಾ ಚೇಟ ತುಂಬಾ ಅವ್ರೆ. ಬೆಲೆ ಬಾಳೋಂತ ವಸ್ತು. ಫ್ರೆಂಡ್ಸ್, ನಮ್ ಎಲ್ಲರ ಅಪ್ಪ ಮತ್ತೆ ಪೋಪಟ್ ಅಂಕಲು ಸಡನ್ ಆಗಿ ಮೊಬೈಲ್ ಅಡಿಕ್ಟ್ ಆಗಿದ್ದಾರೆ. ಸರಿಯಾಗಿ ಹೇಳ್ದೆ. ಶಾಬಾಷ್, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಈಗ ನಿನ್ನ ಹತ್ರ ಇರೋ ತುಂಬಾ ಬೆಲೆ ಬಾಳೋ ವಸ್ತುನ ನನಗೆ ತಂದ್ಕೊಡು. ತುಂಬಾ ಬೆಲೆ ಬಾಳೋ ವಸ್ತುನ. ಬಹಳ ದುಬಾರಿ ವಸ್ತು. ಮಕ್ಕಳೇ, ಚಿಂತೆ ಮಾಡಬೇಡಿ, ನೀವೆಲ್ಲರೂ ಆರಾಮಾಗಿ ಆಟ ಆಡ್ಕೊಳ್ಳಿ. ಇದೆಲ್ಲ ಬೇಗ ಸರಿ ಹೋಗ್ಬಿಡುತ್ತೆ. ಓಕೆ ತಾತ, ನಡೀರಿ ಟಪ್ಪು ಸೇನಾ. ಗೋಲಿ ಕ್ಯಾಚ್. ಬಹಳ ದುಬಾರಿ ವಸ್ತು, ಬಹಳ ದುಬಾರಿ ವಸ್ತು. ಅಯ್ಯೋ, ನನ್ನನ್ನಲ್ದೇ ಇದ್ರು ಹಪ್ಪಳ ಉಪ್ಪಿನಕಾಯಿ ಏನಾದ್ರು ತಗೊಂಡೋಗಿ. ಓಹೋ, ಬಹಳ ಬೆಲೆ ಬಾಳ ವಸ್ತು, ಬಹಳ ಬೆಲೆ ಬಾಳ ವಸ್ತು. ತುಂಬಾ ಬೆಲೆ ಬಾಳೋ ವಸ್ತು. ಇವರೆಲ್ಲ ತಿನ್ನೋ ವಿಚಾರ ಯಾಕೆ ಮಾತಾಡ್ತಾ ಇದ್ದಾರೆ? ಸಾರಿ ಪಾಪಟ್ ಅಂಕಲ್. ಮೊಬೈಲ್ ಹುಡ್ಕೋದು ಕ್ಯಾನ್ಸಲ್. ನನ್ ಪೆನ್ ಎಲ್ಲಿದೆ? ಯಾವ ಪೆನ್ ಪೋಪಟ್ ಅಂಕಲ್? ಅಯ್ಯೋ ಅದೇನೆ, ನನಗೆ ಈ ವರ್ಷ ಬೆಸ್ಟ್ ಪತ್ರಕರ್ತ ಅವಾರ್ಡ್ ಸಿಕ್ಕಿತ್ತಲ್ಲ, ನನ್ನ ಗೋಲ್ಡ್ ಪ್ಲೇಟೆಡ್ ಪೆನ್. ಗೋಲ್ಡ್ ಪ್ಲೇಟೆಡ್ ಪೆನ್. ಹಾ ಅದೇನೆ, ಈಗ ತಾನೇ ಮನೆಯಿಂದ ಆಚೆ ತಂದಿದ್ದೆ. ಮನೆಯಿಂದನಾ? ನೀವು ಹೊರಗಡೆಯಿಂದ ಬರ್ತಿದ್ದೀರಾ ಅಂಕಲ್? ನಾನು ಹೊರಗಡೆಯಿಂದ ಬಂದ, ಆದ್ರೆ ನನಗೆ ಯಾಕೆ ನೆನಪಿಲ್ಲ? ನನಗೇನಾದ್ರೂ ನೆನಪಿನ ಶಕ್ತಿ ಕಮ್ಮಿ ಆಗಿದ್ಯಾ? ಯಾಕಂದ್ರೆ ನೀವು ಮೊಬೈಲ್ ಅಲ್ಲಿ ಕೋಚ್ ಆಗಿದ್ರಿ ಪಾಪಟ್ ಅಣ್ಣ. ಕಾಸ್ಟ್ ಅಲ್ಲ ಅಮ್ಮ, ಲಾಸ್. ಅಯ್ಯೋ ಹಾ, ಅದನ್ನೇ ಹೇಳ್ತಿದ್ದೆ. ಇಲ್ಲೋಡೆ, ಇಲ್ಲೊಬ್ಬ ಬಂದ ನೋಡಿ, ಮೊಬೈಲ್ ಹುಚ್ಚ. ಏ ಜಟಿಯಾ, ಅಯ್ಯೋ, ನಿನಗೆ ಹೀಗೆಲ್ಲ ಹೇಳಿದ್ರಾಗಲ್ಲ. ನಾನು ಅಂಗಡಿಯಿಂದ ಇಲ್ಲಿಗೆ ಹೆಂಗ್ ಬಂದೆ? ಅಯ್ಯೋ ಜೇಟಿಯಾ, ನೀ ಅಂಗಡಿಗೆ ಹೋಗ್ಲೇ ಇಲ್ಲ ಕಣೋ. LCD TV ಡೆಲಿವರಿಗೆ ಹೋಗಿದ್ದೆ ನೀನು. ಏನು, ಯಾವ್ದು ಡೆಲಿವರಿನೇ ಇರ್ಲಿಲ್ವಲ್ಲ? ತಪ್ಪೂರಪ್ಪ, ನೀವ್ ನಮ್ಮ
ನಮ್ಮನೆ ಟಿವಿನೇ ತಗೊಂಡ್ ಹೋಗಿದ್ರಿ, ನಿಮ್ಗೆ ಅದೇ ನೆನ್ಪಿಲ್ವಾ? ಅಯ್ಯೋ ಭಗವಂತ, ನಾನು ನಮ್ಮ ಮನೆ LED ಟಿವಿನ ಎಲ್ಲಿಗೆ ತಗೊಂಡೋದೆ ದಯಾ? ಅಯ್ಯೋ ತಾಯಿ, ಅಣ್ಣಮ್ಮ! ಈಗೇನಾಯ್ತು ದಯಾ? ಅಯ್ಯೋ ಅಲ್ಲಿ ನೋಡಿ, ಸೋಡಿ ಅಣ್ಣ ಜೀಪು ಮತ್ತೆ ಬೀಡೆ ಅಣ್ಣ ಸಕಾರಾಮ್ನ ತಗೊಂಡೋಗಿದ್ರು, ಆದ್ರೆ ಈಗ ನಡ್ಕೊಂಡ್ ಬರ್ತಾ ಇದಾರೆ. ಅಂದ್ರೆ ಜೀಪು ಮತ್ತೆ ಸಕರಾಮ್ ಎರಡೂ ಆಯ್ತಾ? ಅಯ್ಯೋ ದೇವ್ರೆ, ಇಲ್ಲೇನಾಗ್ತಿದ್ಯಪ್ಪ? ಇದು ಪಕ್ಕ ಮೊಬೈಲ್ ಇಂದ ಆಗ್ತಿರೋದು. ಹಾ. ಹ, ಹ. ಹ, ಹ. ಹ. ಶಾಬಾಷ್, ತುಂಬಾ ಚೆನ್ನಾಗಿ ಆಟ ಆಡ್ದೆ. ಈಗ ನಿನ್ನ ಹತ್ರ ಇರೋ ತುಂಬಾ ಬೆಲೆ ಬಾಳೋ ವಸ್ತುನ ನನಗೆ ತಂದ್ಕೊಡು. ತುಂಬಾ ಬೆಲೆ ಬಾಳೋ ವಸ್ತುನ. ತಾತ ಅವ್ರೆ, ಈ ಫೋನ್ ಅಲ್ಲಿರೋ ಗೇಮು ಎಲ್ಲಾರನು ಹಿಪ್ನೋಟೈಸ್ ಮಾಡತ್ತೆ. ಒಂದ್ ಗೇಮ್ ಆದ ತಕ್ಷಣ ಒಂದು ಸ್ಪೈರಲ್ ಬರುತ್ತೆ, ಅದರಿಂದ ಎಲ್ಲರೂ ಹಿಪ್ನೋಟೈಸ್ ಆಗ್ತಾರೆ. ಆಮೇಲೆ ಅತ್ಯಂತ ಬೆಲೆ ಬಾಳುವ ವಸ್ತುನ ಕೊಟ್ ಬಂದ್ಬಿಡ್ತಾರೆ. ಅದಕ್ಕೆ ಬಿಡೆ ಅಂಕಲ್ ಹೇಳ್ತಿದ್ದು ಎಲ್ಲದಕ್ಕೂ ಬೆಲೆ ಬಾಳೋ ವಸ್ತು ಅಂತ. ಹಾ? ಹೊಟ್ಟಾಯ್ತಲ್ಲಪ್ಪ ನನ್ನ ಸಕಾರಾಮ. ಅಯ್ಯೋ, ಸೊಸೈಟಿಯ ಏಕಮೇವ ಸದಸ್ಯ ಯಾಕೆ ಹಿಂಗಾಗೋಗ್ಬಿಟ್ಟ? ತಪ್ಪು, ಈಗೇನ್ ಮಾಡೋದು? ಎಲ್ರೂ ಬೆಲೆ ಬಾಳೋ ವಸ್ತುನ ಕಳ್ಕೊಂಡಿದ್ದಾರೆ, ಹೇಗದನ್ ವಾಪಸ್ ತಗೊಳ್ಳೋದು? ಅಪ್ಪ, ನೀವು ಗೇಮ್ ಕಂಟಿನ್ಯೂ ಮಾಡಿ. ಬೇಡ ತಪ್ಪು, ಬೇಡ. ಈಗ ಮತ್ತೆ ಆಡಿದ್ರೆ ಮನೆ ಪೂರ್ತಿ ಖಾಲಿಯಾಗೋಗುತ್ತೆ. ಓಹೋ ಅಪ್ಪ, ನೋ ಫಿಯರ್ ವೆನ್ ಟಪ್ಪು ಇಸ್ ಹಿಯರ್. ಶಾಬಾಷ್, ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಈಗ ನಿನ್ನ ಹತ್ರ ಇರೋ ತುಂಬಾ ಬೆಲೆ ಬಾಳೋ ವಸ್ತುನ ತಪ್ಪು, ಇದ್ರಲ್ಲಿ ನಾನು ಅದನ್ನ ಇಟ್ಬಿಟ್ಟಿದೀನಿ. ಈಗ ಹೊಸ ಗೇಮ್ ಸ್ಟಾರ್ಟ್ ಆಗುತ್ತೆ. ಅಪ್ಪ, ಇದು ಎಲ್ಲದಕ್ಕಿಂತ ಕಾಸ್ಟ್ಲಿ ವಸ್ತು. ಕಾಸ್ಟ್ಲಿ ವಸ್ತು. ತುಂಬಾ ಬೆಲೆ ಬಾಳುವಂತ ವಸ್ತು. ಓಯ್ ಬನ್ನಿ, ಒಳಗ್ ಹೋಗೋಣ. ಒಂದ್ ನಿಮಿಷ ಇರಿ, ಟಪ್ಪು ಸೇನೆ ಬರೋದಂಗ ಕಾಯ್ಬೇಕು. ಇಲ್ಲ ಸೊಸೆ, ಇಲ್ಲ. ಜೇಟಿಯ ಒಳಗಡೆ ಹೋಗ್ಬಿಟ್ಟಿದ್ದಾನೆ. ನಾವು ಅವ್ರ ಜೊತೆ ಇರ್ಬೇಕು, ಇಲ್ಲಾಂದ್ರೆ ಅವ್ನಿಗೆ ತೊಂದರೆ ಆಗಿ ಹೋಗ್ಬಿಡುತ್ತೆ. ನೋಡಿ. ಓಯ್ ಟಪ್ಪು ಸೇನೆಗೆ ಟೆನ್ಷನ್ ಕೊಡಲ್ಲ ಅದ್ಕೆ. ಇವ್ರನ್ನ ನಾವೇ ಹೊಡೆದ್ ಮುಗಿಸ್ತೀವಿ. ಸೋಡಿ ನಮ್ ಜೊತೆ ಇದ್ದಾನೆ ಅಂದ್ರೆ ನಮ್ಗೆಲ್ಲ ಹೆದರಿಕೆ ಯಾಕೆ? ಅವನೇ ಎಲ್ರಿಗೂ ಮಣ್ಣು ಮುಕ್ಕಿಸ್ತಾನೆ. ಓಯ್ ನಡಿ ಪೋಪು, ನಾವೆಲ್ಲ ಸೇರಿ ಆ ಕಳ್ರಿಗೆ ಬ್ಯಾಂಡ್ ಬಜಾಯಿಸೋಣ. ತುಂಬಾ ಬೆಲೆ ಬಾಳುವಂತ ವಸ್ತು. ತುಂಬಾ ಬೆಲೆ ಬಾಳುವಂತ ವಸ್ತು. ಅಯ್ಯೋ ಅಯ್ಯೋ, ಇವನೆಲ್ಲಿಗೆ ಹೋಗ್ಬಿಟ್ಟ? ಓಯ್ ಫ್ಯೂಚರ್ ಮೊಬೈಲ್ ಅವನೇ, ನಿನ್ನ ಇವತ್ತು ನಾನು ಬಿಡಲ್ಲ ಕಣ. ಅಯ್ಯೋ ಅಣ್ಣವ್ರೇ, ದಯವಿಟ್ಟು ಕ್ಷಮಿಸಿ. ನೀವು ನನ್ನ ದೊಡ್ಡಣ್ಣ ತರ ಕಾಣಿಸ್ತಾ ಇದ್ದೀರಾ. ಬೇಕಾದ್ರೆ ನನ್ ಕಣ್ಣೋಡಿ. ನಿಮ್ ತಮ್ಮಂಗೆ ಹೊಡಿಯೋಕೆ ಅಂತ ಬರ್ತಾ ಇದ್ದಾರೆ. ನೀವೇನು ಮಾಡೋದಿಲ್ವಾ ನನಗೋಸ್ಕರ? ಓಯ್ ಕೇಳೋ ತಮ್ಮ, ನಿನ್ ಮೇಲೆ ಯಾರೇ ಕೈ ಇಟ್ರು ಕೂಡ ನಾನ್ ಬಿಡೋದಿಲ್ಲ ಅವ್ರನ್ನ. ಅರೇ ಹಿಪ್ನಾಟೈಸ್ ಕಳ್ಳ, ಸಸ್ತಾ ಮೊಬೈಲ್ ಮಾರ್ಬಿಟ್ಟು ಎಲ್ರಿಗೂ ಯಾಮಾರಿಸ್ತಾ ಇದ್ದ ನೀನು. ನಾನೇ ಈಗ ಇವ್ನ ಒಂದ್ ಕೈ ನೋಡ್ಕೋತೀನಿ. ಅಯ್ಯೋ ಅಣ್ಣ, ನೋಡಿ ನಿಮ್ ತಮ್ಮ ನೋಡೋದಕ್ಕೆ ಹೆಂಗ್ ಓಡ್ ಬರ್ತಾ ಇದಾರೆ ಅವರು. ಓಯ್ ಅಯ್ಯೋ ಸೋದಿ ಬ್ರದರ್, ಏನಯ್ಯ ಮಾಡ್ತಿದ್ಯಾ ನೀನು? ಸೋದಿ ಏನಯ್ಯ ಮಾಡ್ತಿದ್ಯಾ ನೀನು? ಯಾರ ಟೀಮ್ ಅಯ್ಯ ನೀನು? ಏ ನಾನ್ ನಿಮ್ ಕಣವ್ರ ಕಣ, ಗೋಕುಲ್ ಧಾಮ್ದವ್ರು. ಇವನು ಕಳ್ಳ. ಅಯ್ಯೋ ದೇವ್ರೆ, ಅನ್ಸುತ್ತೆ ಇವನು ಹಿಪ್ನಟೈಸ್ ಆಗೋಗ್ಬಿಟ್ಟಿದ್ದಾನೆ ಅಂತ. ಈಗ ನಾನು ಓಡೋಗ್ತೀನಿ. ಓಯ್
ಓಯ್ ನಿಂತ್ಕೊಳ್ಳೋ, ನಾನಿವತ್ ನಿಮ್ಮನ್ ಬಿಡಲ್ಲ. ಬಿಡೆ ಓಡು. ತಪ್ಪುಯಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತೀರಾ? ಏ ಮಕ್ಳೇ, ಇದು ನಾನ್ ಮಾಡಿರೋ ಈ ಊರು, ಹಿಪ್ನೋಟಿಸಮ್ ಊರು. ಅರ್ಥ ಆಯ್ತಾ ಮಕ್ಳೇ? ಮೇಲ್ಗಡೆ ಬಾ ಮತ್ತೆ ಹಿಡ್ಕೋ ನನ್ನ. ಬೇಗ ಬಾ. 1 ನಿಮಿಷ ಕಳ್ಳಣ್ಣ, ಈಗ್ಲೇ ಬರ್ತೀವಿರಿ. ಆ, ಆ. ತುಂಬಾ ಬೆಲೆ ಬಾಳುವಂತ ವಸ್ತು. ಅಯ್ಯೋ ನಾನು ಓಡೋಗೋದಿಕ್ ಬಿಡಿ. ಈಗ ಅದೇ ತುಂಬಾ ಬೆಲೆ ಬಾಳೋಂಥದ್ದು. ತುಂಬಾ ಬೆಲೆ ಬಾಳುವಂತ ವಸ್ತು. ಓಯ್ ನಿಮ್ಮನ್ನ ಯಾರನ್ನೂ ಒಳಗೋಗಕ್ ಬಿಡಲ್ಲ. ಓಯ್ ಸೋಡಿ ಬಿಡು. ಇವಾಗಂತೂ ಇವ್ರು ನನ್ನ ಹುಡುಕೋದಿಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ತಾಯಿ ಅಣ್ಣಮ್ಮ, ಇಲ್ಲಿ ಇವ್ರ ಬರೀ ತಲೆ ಕಾಣಿಸ್ತಾ ಇದೆ, ಉಳಿದ ದೇಹ ಎಲ್ಲ ಎಲ್ಲಿ ಹೋಯ್ತು? ನನಗ್ ಭಯ ಆಗ್ತಿದೆ. ಭಯ ಆದ್ರೆ ಜಾಸ್ತಿ ಹೊಟ್ಟೆ ಹಸಿಯುತ್ತೆ ನನ್ಗೆ. ಓಯ್, ಇವ್ರು ನೀವಾಗ ಎಲ್ಲ ಹುಡುಕೋದು? ನೋ ಫಿಯರ್ ವೆನ್ ಟಪ್ಪು ಈಸ್ ಹಿಯರ್. ಅಂಕಲ್, ಬುದ್ಧಿವಂತ ಹುಡುಗ. ತುಂಬಾ ಬೆಲೆ ಬಾಳುವಂತ ವಸ್ತು. ಇವಾಗ ಮುಂದೆ ಬನ್ನಿ, ನನ್ನ ಹೇಗೆ ಹಿಡಿತೀರಾ ಅಂತ ನಾನು ನೋಡ್ತೀನಿ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಈಗ ನಿನ್ ಸರ್ಕಸ್ನ ಆಟ ನಿನ್ಗೆ ತೋರಿಸ್ತೀನಿ. ಕಮೋನ್ ಅಮ್ಮ. ಓಯ್ ಯಾಕೆ ನೀವೆಲ್ಲ ಈ ಬೋನ್ ಒಳಗಿದ್ದೀರಾ? ನೀನೇ ನಮ್ಮನ್ನು ಒಳಗೆ ಹಾಕಿದೆಯಲ್ಲ ಸೋದೆ. ಓ ಸಾರಿ ಅಪ್ಪಾಜಿ. ಡಿಶ್ ಕ್ಯಾವ್ ಡಿಶ್ ಕ್ಯಾವ್ ಡಿಶ್ ಕ್ಯಾವ್ ಡಿಶ್ ಕ್ಯಾವ್. ನನ್ನ ಹೆಸರು ಡಿಶ್ ಕ್ಯಾವ್. ಕಳ್ಳರು ನನ್ನ ನೋಡಿ ಮಾಡ್ತಾರೆ ಮಿಯಾವ್ ಮಿಯಾವ್. ನಿನ್ ಮೇಲೆ FIR ಹಾಕಿ ಈಗ ನಾನು ಮಾಡಿದ್ದೀನಿ ನಿನ್ ಮೇಲೆ ಡಿಶ್ ಕ್ಯಾವ್. ಅಯ್ಯೋ ಪೊಲೀಸ್ ಅಣ್ಣ, ಇವರು ನಮ್ ಬೆಲೆ ಬಾಳೋ ವಸ್ತು ತಗೊಂಡಿದ್ದಾರೆ. ನಾನು ಅದನ್ನೆಲ್ಲ ಹಿಡ್ದು ಹಾಕಿದ್ದೀನಿ. ಡೋಂಟ್ ವೆರಿ ವಾಕಾ, ಯಾಕಂದ್ರೆ ನಾನು ಇನ್ಸ್ಪೆಕ್ಟರ್ ಡಿಶ್ ಕ್ಯಾವ್. ಓಯ್ ನಿಂತ್ಕೊಳ್ಳೋ. ಇರೋ ಸೋದಿ, ಅವನಿಗೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ. ಆದ್ರೆ ಈ ಸಸ್ತಾ ಮೊಬೈಲ್ ಬಗ್ಗೆ ನಾನು 2 ವಿಷಯ ಹೇಳಕ್ ಇಷ್ಟಪಡ್ತೀನಿ. ಸಸ್ತಾ ಮಾಲ್ ಹಿಂದೆ ನಾವು ಯಾವತ್ತೂ ಬೀಳಲೇಬಾರ್ದು. ಅವರು ಜನಗಳ ವೀಕ್ನೆಸ್ ತಿಳ್ಕೊಂಡು ಮೋಸ ಮಾಡಕ್ ನೋಡ್ತಾರೆ. ಅಯ್ಯೋ, ನೀವು ಸರಿಯಾಗಿ ಹೇಳಿದ್ರಿ ಮಾವನವ್ರೆ. ಮತ್ತೆ ಎರಡನೇದು? ಇಂಜಿನ್ ಒಳಗಡೆ ಯಾವತ್ತೂ ಜಿನ್ ಇರೋದೇ ಇಲ್ಲ, ಆದ್ರೂ ಅದಕ್ಕೆ ಯಾಕೆ ಇಂಜಿನ್ ಅಂತ ಕರೀತಾರೆ ಹೇಳಿ? ಅತ್ಯಂತ ಬೆಲೆ ಬಾಳೋ ವಸ್ತು. ಅತ್ಯಂತ ಬೆಲೆ ಬಾಳೋ ವಸ್ತು. ಅಮ್ಮ, ನೀವ್ ಹೇಗ್ ಹಿಪ್ನೋಟೈಸ್ ಆದ್ರಿ? ಇದೇನ್ ಮಾಡ್ತಿದ್ದೀರಾ? ನನ್ನ ಅತ್ಯಂತ ಬೆಲೆ ಬಾಳೋ ವಸ್ತುನ ತಪ್ಕೋತಾ ಇದ್ದೀನಿ. ನನ್ ತಪ್ಪು ಕಂದನ ತಪ್ಕೋತಾ ಇದ್ದೀನಿ. ವಾ ರೇ ವಾ,
ಈ ಹಿಪ್ನೋಟೈಸ್ ಆಗೋ ಮೊಬೈಲ್ ಇಂದ ಹಿಪ್ನೋಟೈಸ್ ಆಗಿ ಎಲ್ರು ತಮ್ಮ ಬೆಲೆ ಬಾಳುವಂತ ವಸ್ತುನ ತಮ್ಮ ಕೈಯಾರೆ ಕಳ್ಳನ್ ಕೈಗೆ ಕೊಟ್ರು. ಜೀವನದಲ್ಲೂ ಹೀಗೆ ಆಗುತ್ತೆ. ಈ ಕಡಿಮೆ ಬೆಲೆ ವಸ್ತು ಮತ್ತೆ ಯಾವುದೇ ವಸ್ತು ಮೇಲಿನ ಆಸೆ ಮನುಷ್ಯನ ತಪ್ಪು ದಾರಿಲಿ ನಡೆಸ್ಬಿಡುತ್ತೆ. ಆದ್ರೆ ದಯಾತ್ಗೆ ಮತ್ತೆ ಟಪ್ಪು ತರ ಮಿನುಗೋ ನಕ್ಷತ್ರ ಇದ್ರೆ ಯಾಕೆ ಚಿಂತೆ? ಅವ್ರಿಗೆಲ್ರಿಗೂ ಗೈಡ್ ಮಾಡ್ತಾರೆ. ಇವತ್ತು ಗೋಕುಲ್ಧಾಮ್ನವ್ರಿಗೆ ಹೇಗ್ ಗೈಡ್ ಮಾಡಿದ್ರು ಹಾಗೆ. ಮತ್ತೆ ಎಲ್ಲರ ಬೆಲೆ ಬಾಳುವಂತ ವಸ್ತುನ ವಾಪಸ್ ಕೊಡ್ಸಿದ್ರು. ಚಿಕ್ಕ ಚಿಕ್ಕ ಮಾತು, ದೊಡ್ಡ ದೊಡ್ಡ ಖುಷಿ. ಕನ್ನಡಕ ಚಿಕ್ಕದು ಆದ್ರೆ ನೋಟ ದೊಡ್ಡದು. ತಾರಕ್ ಮೆಹತಾನ ಚಿಕ್ಕ ಕನ್ನಡಕ.